ಬೆಂಗಳೂರು ಉತ್ತರದ ಮಾಕಳಿಯಲ್ಲಿ ಗೋದಾಮಿಗೆ ಬೆಂಕಿ ಬಿದ್ದು ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಹಿಮಾಲಯನ್ ಡ್ರಗ್ಸ್ನ ಗೋದಾಮು ಅವರಿಗೆ ಸಂಬಂಧಿಸಿದಂತಹ ಗೋದಾಮಿನಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ. ಬೆಂಕಿಯಲ್ಲಿ ಬೆಂದು ಹೊರ ಓಡಿ ಬಂದಿದ್ದಾರೆ ಕಾರ್ಮಿಕರು. ಈ ಬೆಂಕಿ ಅವಘಡ ಸಂಭವಿಸಿದಾಗ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಮಾಕಳಿ ಬಳಿಯ ಪರ್ಫ್ಯೂಮ್ ಗೋದಾಮಿಗೆ ಬೆಂಕಿ ಬಿದ್ದಿತ್ತು. ಹಿಮಾಲಯನ್ ಡ್ರಗ್ಸ್ಗೆ ಸೇರಿಸಿದಂತಹ ಗೋದಾಮು ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗೋದಾಮು ಧಗಧಗಿಸಿ ಹೊತ್ತಿ ಉರಿದಿದೆ. ಬೆಂಗಳೂರು ಉತ್ತರದ ಮಾಕಳಿ ಬಳಿ ನಡೆದಂತಹ ಘಟನೆ ಇದು. ಈ ಸಂದರ್ಭದಲ್ಲಿ ಅಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಒಳಗಡೆಗೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ದೌಡಾಯಿಸಿ ಬೆಂಕಿಯನ್ನು ನಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ದುರಂತ ಸಂಭವಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಳಗಡೆಗೆ ಇನ್ನೂ ಕೂಡ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗ ಬೆಂಕಿ ಹೊತ್ತುಕೊಳ್ಳುತ್ತೋ ಅವರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಬೆಂಕಿಯಲ್ಲಿ ಸುಟ್ಟು ಬೆಂದು ಬಂದಿರುವಂಥದ್ದು ಹೊರಗಡೆಗೆ ಅವರು ಓಡಿ ಬಂದಿದ್ದಾರೆ. ಓಡಿ ಬಂದು ತಮ್ಮ ಜೀವವನ್ನು ಉಳಿಸಿಕೊಳ್ಳುವ ಯತ್ನವನ್ನ ಅವರು ಮಾಡಿದ್ದಾರೆ. ಮಾಕಳಿಯಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರು ಉತ್ತರದ ಮಾಕಳಿಯಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ, ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಹಿಮಾಲಯನ್ ಡ್ರಗ್ಸ್ಗೆ ಸೇರಿದಂತಹ ಗೋದಾಮಿನಲ್ಲಿ ನಡೆದಿರುವಂತಹ ಘಟನೆ. ಈ ಸಂದರ್ಭದಲ್ಲಿ ಅಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಆ ಕಾರ್ಮಿಕರು ಓಡಿ ಬಂದಿದ್ದಾರೆ. ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಅವ್ರಿಗೂ ಕೂಡ ಬೆಂಕಿ ತಗುಲಿದೆ. ಅವರು ಕೂಡ ಹೊರಗಡೆ ಓಡಿ ಬರುವಷ್ಟರಲ್ಲಿ ಆ ಬೆಂಕಿಯಲ್ಲಿ ಅವ್ರಿಗೂ ಕೂಡ ಸುಟ್ಟ ಗಾಯಗಳಾಗಿದ್ದಾವೆ. ಬೆಂಕಿಯಲ್ಲಿ ಬೆಂದು ಅವರು ಓಡಿ ಬಂದಿರುವಂಥದ್ದು. ಅದೃಷ್ಟವಶಾತ್ ಬಹುಶಃ ಪ್ರಾಣಾಪಾಯ ಯಾರಿಗೂ ಸಂಭವಿಸಿಲ್ಲ. ಈಗಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಲ್ಲಿ ಪ್ರಾಣಹಾನಿ ಆದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಓರ್ವ ವ್ಯಕ್ತಿ ನಡೆದುಕೊಂಡು ಬರ್ತಾ ಇರುವಂಥದ್ದು, ಸುಟ್ಟು ಬೆಂದು ಹೊರಗಡೆಗೆ ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಅವರೆಲ್ಲರೂ ಬೆಂಕಿ ಹೊತ್ತುಕೊಳ್ತಾ ಇದ್ದಂತೆ ಎಚ್ಚೆತ್ತುಕೊಂಡು ಓಡಿ ಬಂದಿದ್ದರಿಂದ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆದರೆ ಯಾವ ಪ್ರಮಾಣದಲ್ಲಿ ಅವರಿಗೆ ಸುಟ್ಟ ಗಾಯಗಳಾಗಿದೆ, ಅವರು ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದರೆ ಅವರಿಗೆ ಯಾವ ಪ್ರಮಾಣದಲ್ಲಿ ಗಾಯಗಳಾಗಿದ್ದಾವೆ, ಯಾವ ಪ್ರಮಾಣದಲ್ಲಿ ಸುಟ್ಟು ಗಾಯಗಳಾಗಿದೆ, ಅವರ ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ವೈದ್ಯರಿಂದ ಇನ್ನಷ್ಟೇ ಮಾಹಿತಿ ಬರಬೇಕಿದೆ. ಈಗಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಲ್ಲಿ ಈವರೆಗೂ ಯಾವುದೂ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಎಲ್ಲರೂ ಬಚಾವ್ ಆಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸುಟ್ಟು ಗಾಯಗೊಂಡಿರುವ ವ್ಯಕ್ತಿಯನ್ನು ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಸುಮಾರು 4 ಗೋದಾಮುಗಳಿಗೂ ಕೂಡ ಬೆಂಕಿ ಹೊತ್ತಿ ಉರಿದಿದೆ. ಅದನ್ನು ನಂದಿಸೋದಕ್ಕೆ ಅದರ ವ್ಯಾಪ್ತಿ ತುಂಬ ವಿಸ್ತಾರ ದೊಡ್ಡದಾಗಿರೋದ್ರಿಂದಾಗಿ ಅದನ್ನು ಬೆಂಕಿಯನ್ನು ನಂದಿಸೋದಕ್ಕೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಯಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅದಾದ ನಂತರ ನಿಖರವಾದ ಮಾಹಿತಿ ತಿಳಿದು ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.